367 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೊಳಿಸಲಾಗ್ತಾ ಇದೆ. ಮುಂದಿನ 25 ವರ್ಷಗಳ ಕಾಲ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವನ್ನ ನೀಡುತ್ತಂತೆ ಈ ಯೋಜನೆ. ವೆರಿ ಇಂಟ್ರೆಸ್ಟಿಂಗ್. ಹಿರಿಯೂರಿನ ಮಾರಿಕಣಿವೆಯಿಂದ ಹೊಳಲ್ಕೆರೆ ಹರಿಯಲಿದೆ ಗಂಗೆ. 180 ಅಡಿಗಳ ಆಳದಿಂದ ನೀರೆತ್ತಿ 125 ಕಿಲೋಮೀಟರ್ ದೂರಕ್ಕೆ ಸರಬರಾಜು ಮಾಡುವಂತ ಯೋಜನೆ ಇದಾಗಿತ್ತು. 24 ಗಂಟೆ ನೀರು ಸರಬರಾಜಿಗೆ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಮೂಲಕ ಜನರ ಋಣ ತೀರಿಸಿದ್ದೇನೆ ಅಂತ ಚಂದ್ರಪ್ಪ ತಿಳಿಸಿದ್ದಾರೆ. ಹೊಳಲ್ಕೆರೆ ಶಾಸಕ ಡಾಕ್ಟರ್ ಎಂ ಚಂದ್ರಪ್ಪ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರಪ್ಪ ಮಾತಾಡಿದ್ದಾರಂತೆ, ಕೇಳ್ಕೊಂಡು ಬನ್ನಿ. ಕೆಲಸ ಮಾಡಿದ್ವಿ. ಇವತ್ತು ಏನು ಜನಸಂಖ್ಯೆ ಇದ್ದಾರೆ 2052 ಪಾಪ್ಯುಲೇಷನ್ ಲೆಕ್ಕದಲ್ಲಿ ಇಟ್ಕೊಂಡು 367 ಕೋಟಿ ಹಣವನ್ನು ನಾವಿಲ್ಲಿ ಖರ್ಚು ಮಾಡಿದ್ವಿ. ನಾವು ಕೆಳಗಡೆ ನಾವು ನಿಂತಿರ್ತಕ್ಕಂಥ ಜಾಗದಿಂದ ಕೆಳಗಡೆ 100 ಅಡಿ ನೀರಿದೆ. ಆ 100 ಅಡಿ ನೀರಿಗಿಂತ ಕೆಳಗೆ 40 ಅಡಿ ಬಂಡೆ ಬಂದಿದೆ. 45 ಅಡಿ ನಾವು ಬಂಡೆ ಕೊರೆದು ಪೈಪ್ ಪಿಲ್ಲರ್ ಹಾಕಿದ್ವಿ ನೀರಿನಲ್ಲೇ. ಆ 40 ಅಡಿ 45 ಅಡಿ ಪೈಪ್ ಪಿಲ್ಲರ್ ಹಾಕಿ ಅದ್ರ ಮೇಲೆ 100 ಅಡಿ ನೀರಿನ ಮೇಲ್ಗಡೆ ನಾವು ಪಿಲ್ಲರ್ ತಂದು ಅದ್ರ ಮೇಲೆ 30 ಅಡಿ ಈ ಎತ್ತರದ ಪಿಲ್ಲರ್ಗಳನ್ನು ಹಾಕಿ ಒಟ್ಟು 170 ಅಡಿ ನೀರಿನಿಂದ ಮೇಲಕ್ಕೆ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ 1600 HP KVA ಕರೆಂಟಿನ 3 ಪವರ್ ಸ್ಟೇಷನ್ ಇಟ್ಟಿದ್ವಿ. 2 ಯಾವಾಗಲೂ ಚಾಲು ಇರ್ತವೆ.